ಆತ ಮೈತುಂಬಾ ಸಾಲ ಮಾಡಿಕೊಂಡಿದ್ದ. ಕೆಲಸಕ್ಕೆ ಹೋಗದೆ ಊರೂರು ಸುತ್ತುತ್ತಿದ್ದ. ಇದನ್ನ ಪ್ರಶ್ನೆ ಮಾಡಿದ ಹೆಂಡತಿಯ ರಕ್ತವನ್ನೇ ಹರಿಸಿದ್ದಾನೆ. ಚಾಕು ಇರಿದು ಭೀಕರವಾಗಿ ಹತ್ಯೆ ಮಾಡಿದ್ದಾನೆ. ಮಕ್ಕಳ ಮುಂದೆ ಚಾಕು ಇರಿದು ರಕ್ತದೋಕುಳಿ. ಗಂಡ ಹೆಂಡತಿ ನಂಟು ಬ್ರಹ್ಮ ಹೊಸೆದ ಗಂಟು ಅಂತಾರೆ. ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಹೋದ್ರೇನೆ ಸಂಸಾರ ಅಂದಮೇಲೆ ಸಣ್ಣ ಪುಟ್ಟ ಜಗಳ ಆಗೋದು ಕಾಮನ್. ಆದ್ರೆ ಕೆಲವರು ಚಿಕ್ಕ ಚಿಕ್ಕ ವಿಚಾರಕ್ಕೂ ನೆತ್ತರೋಕುಳಿ ಹರಿಸಿಬಿಡ್ತಾರೆ. ಹುಬ್ಬಳ್ಳಿಯಲ್ಲಿ ಕೆಲಸಕ್ಕೆ ಹೋಗಿ ಸಾಲ ತೀರಿಸು ಎಂದ ಹೆಂಡತಿಯನ್ನೇ ಗಂಡ ಹತ್ಯೆ ಮಾಡಿದ್ದಾನೆ. ಪಾಪಿ ಪತಿ ಅಟ್ಟಹಾಸಕ್ಕೆ ಹೆಣವಾದ ಈಕೆ ಹೆಸರು ತೈಸಿನ್ ಅಂತ. ಈತ ಆಕೆ ಪತಿ ಇರ್ಫಾನ್. 8 ವರ್ಷಗಳ ಹಿಂದೆ ಮದುವೆಯಾಗಿದ್ದ ಈ ದಂಪತಿಗೆ 2 ಮಕ್ಕಳು ಕೂಡ ಇವೆ. ಕಳೆದ 2 ತಿಂಗಳಿಂದ ಹುಬ್ಬಳ್ಳಿಯ ರಾಮಲಿಂಗೇಶ್ವರ ನಗರದಲ್ಲಿ ವಾಸವಾಗಿದ್ರು. ಕುಟುಂಬದ ಜವಾಬ್ದಾರಿ ಹೊತ್ತಿದ್ದ ಇರ್ಫಾನ್ ಗಾರೆ ಕೆಲಸ ಮಾಡಿಕೊಂಡಿದ್ದಂತೆ. ಇತ್ತೀಚೆಗೆ ಇರ್ಫಾನ್ ಸಾಲ ಮಾಡಿದ್ದಂತೆ. ಗಂಡ ಮಾಡಿದ ಸಾಲ ತೀರಿಸಲು ತೈಸಿನ್ ತನ್ನ ಒಡವೆಗಳನ್ನೆಲ್ಲ ಅಡ ಇಟ್ಟಿದ್ಲು. ಹೀಗಾಗಿ ಒಡವೆಗಳನ್ನ ಬಿಡಿಸಿಕೊಳ್ಳಲು ಹಣ ನೀಡುವಂತೆ ಗಂಡನಿಗೆ ಹೇಳುತ್ತಿದ್ಲು. ಹೆಂಡತಿ ಒತ್ತಾಯ ಸಹಿಸಿಕೊಳ್ಳದ ಇರ್ಫಾನ್ ಪದೇ ಪದೇ ಜಗಳ ಮಾಡುತ್ತಿದ್ದ. ನಿನ್ನೆಯೂ ಕೂಡ ಇದೇ ವಿಚಾರಕ್ಕೆ ಗಲಾಟೆ ಶುರುವಾಗಿದೆ. ದುಡಿದು ಸಾಲ ಮುಟ್ಟಿಸುವಂತೆ ಪತ್ನಿ ತೈಸಿನ್ ಹೇಳಿದ್ದಾಳೆ. ಇಷ್ಟಕ್ಕೆ ರೊಚ್ಚಿಗೆದ್ದ ಇರ್ಫಾನ್ ಚಾಕುವಿನಿಂದ ಮನಸ್ಸೋ ಇಚ್ಛೆ ಇರಿದಿದ್ದಾನೆ. ಕುತ್ತಿಗೆ ಸೇರಿದಂತೆ 4-5 ಕಡೆಗಳಲ್ಲಿ ಚುಚ್ಚಿ ರಕ್ತ ಹರಿಸಿದ್ದಾನೆ. ಜಗಳ ಇದ್ದಿತ್ತು ಅವ್ರದ್ದು. ಅವ ಇಲ್ಲ ಲೋನ್ ತುಂಬ್ತಿದ್ದಿಲ್ಲ, ತುಂಬ್ತಿಲ್ಲ ಅಂತ ಜಗಳ ಇತ್ತು. ಅವ್ರ ಮನೇಲಿಂದ ಬಿಡಿಸಿ ಇಲ್ಲಿ ಬಾಡಿಗೆ ಮನೆ ಮಾಡಿ ಇಲ್ಲಿ ಕೊಟ್ಟಿದ್ವಿ. ಇಲ್ಲ 2-3 ತಿಂಗಳಾಗಿತ್ತು ಇಲ್ಲಿದ್ದ. ಈಗ ಹಂಗೆ ಜಗಳ ಆಗಿ ಆಮೇಲೆ ಹಂಗೆ ಇದ್ರು ಇಲ್ಲಾಂದ್ರೆ ಒಂದು 2 ತಿಂಗಳಿಂದ ಹಂಗೆ ಜಗಳ ಇದ್ದಿದ್ದಿತ್ತು. ಇಲ್ಲಿ ತಂದು ಇಟ್ಟಿತ್ತು. ಇಲ್ಲಿ ತಂದು ಇಟ್ಟಾಗ ಸದ್ಯಕ್ಕಂದ್ರೆ ಏನು ಇದ್ದಿದ್ದಿಲ್ಲ. ಈಗ ಹಂಗೆ ನೋಡಿದಾಗ ಮೊದಲೇ ಬೆಳಗ್ಗೆ ಫೋನ್ ಮಾಡಿದವಾಗಂತ ರೊಕ್ಕ ಕೇಳಿದ್ರೆ ಕೊಟ್ಟು ಹೋದ್ಮೇಲೆ 1 ತಾಸು 1.5 ತಾಸು ಬಿಟ್ಟು ಹಿಂಗೆ ಮರ್ಡರ್ ಆಗಿತ್ತು ಅಂತ ಕೇಳಿದ್ರು. ಕಟ್ಕೊಂಡವಳ ರಕ್ತ ಹರಿಸಿದ ಹಂತಕ ಮಗುವನ್ನ ಕರೆದುಕೊಂಡು ನೇರವಾಗಿ ಕೇಶವಾಪುರ ಪೊಲೀಸ್ ಠಾಣೆಗೆ ಹೋಗಿದ್ದಾನೆ. ನನ್ನ ಹೆಂಡತಿಯನ್ನ ಕೊಲೆ ಮಾಡಿದ್ದೇನೆ ಅಂತ ಶರಣಾಗಿದ್ದಾನೆ. ಅವರಿಬ್ಬರ ನಡುವೆ ಜಗಳ ಆಗಿದೆ. ಜಗಳ ಆದಂಥ ಸಂದರ್ಭದಲ್ಲಿ ಮನೆಯಲ್ಲೇ ಇದ್ದಂಥ ಒಂದು ಚಾಕುವನ್ನು ತಗೊಂಡು ಆಕೆ ಮೇಲೆ ಹಲ್ಲೆ ಮಾಡಿದ್ದಾನೆ. ಹಲ್ಲೆ ಮಾಡಿದ ನಂತರ ಆಕೆ ಅವನ್ನ ಹಿಡ್ಕೊಳ್ಳಿಕ್ಕೆ ಮತ್ತು ಹಲ್ಲೆಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಹೊರಗೆ ಓಡಿ ಬಂದಾಗ ಇಲ್ಲಿ ಬಾಗ್ಲ ಹತ್ರ ಬಂದು ಬಿದ್ದು ಅಲ್ಲಿಂದ ಡೆತ್ ಆಗಿದೆ. ಸೊ ಕ್ಲಿಯರ್ಲಿ ಈಗಾಗಲೇ ಆರೋಪಿಯನ್ನು ನಾವು ಹುಡುಕ್ಲಿಕ್ಕೆ ಪ್ರಯತ್ನ ಮಾಡೋಷ್ಟೊತ್ತಿಗೆ ಕೇಶವಾಪುರ ಪೊಲೀಸ್ ಠಾಣೆಗೆ ಬಂದು ಅವನು ಹಾಜರಾಗಿದ್ದಾನೆ. ಮೃತ ತೈಸೀನ್ ಅನ್ಯ ಪುರುಷನೊಂದಿಗೆ ಅನೈತಿಕ ಸಂಬಂಧ ಹೊಂದಿದ್ಲಂತೆ. ಅದೇ ಕಾರಣಕ್ಕೆ ಹತ್ಯೆ ಮಾಡಿದ್ದಾನೆ ಎನ್ನಲಾಗ್ತಿದೆ. ಸದ್ಯ ಪೊಲೀಸರು ತನಿಖೆ ಮುಂದುವರೆಸಿದ್ದು ಸತ್ಯಾಸತ್ಯತೆ ಹೊರಬರಬೇಕಿದೆ. ಶಿವರಾಮ ಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ.